ಯಾತ್ರೆ ಈ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ನಾವು ಲಿಂಗಗಳನ್ನು ನೋಡಿದ್ದು ನನಗೆ ತುಂಬಾನೇ ಸಂತೋಷ ಕೊಡ್ತು. ಮತ್ತೆ ಗೋವುಗಳು, ವಿವಿಧ ರೀತಿಯ ಗೋವುಗಳು, ಮತ್ತೆ ಇಲ್ಲಿ ಅರಳಿರುವಂತ ಹೂಗಳು ಏನಂದ್ರೆ ಈ ಭೂಮಿ ಸತ್ವ ಎಷ್ಟು ಚೆನ್ನಾಗಿದೆ ಅಂತ ತೋರಿಸುತ್ತೆ. ಒಂದೊಂದು ಕೂಡ ರಸಭರಿತವಾಗಿದೆ. ಮತ್ತೆ ಅದರ ಒಳಗಡೆ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಪ್ರತಿಯೊಂದರಲ್ಲೂ ಇದೆ. ಆ ಘಮ 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 ವಾಸನೆಯಿಂದ ಮೊದಲುಗೊಂಡು ಅರಳಿರೋ ಹೂಗಳು, ಮತ್ತೆ ಎಲ್ಲರೂ ನಗ್ತಿರೋ ಮುಖಗಳು. ಇವಾಗ ನಾವೆಲ್ಲ ಇಷ್ಟು ಜನ ಬಂದಿದ್ದೀವಿ, ಇಷ್ಟು ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ, ಆದ್ರೂ ಒಬ್ಬರ ಮುಖದಲ್ಲೂ ಸುಸ್ತಾಗ್ಲಿ ಬೇಜಾರಾಗ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಗುರುಗಳು ಅಷ್ಟೇ ಕೂಡ ನಮ್ಮ ಹತ್ರ ಬಂದು ನಿಧಾನಾಗಿ ಪ್ರತಿಯೊಬ್ಬರ ಹತ್ರನೂ ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ತುಂಬಾ ಈ ಯಾತ್ರೆ ಒಂಥರ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂಥದ್ದು. ಇದಕ್ಕೆ ನಮ್ಮನ್ನ ಕರ್ಕೊಂಡ್ಬಂದಂತ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಗುರುಜಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಇಷ್ಟು ಸುಂದರವಾಗಿ. ಮತ್ತೆ ಇನ್ನೊಂದೇನು ಹೇಳ್ಬೇಕು ಅಂದ್ರೆ, ನಮ್ಮ ಹಿಂದೂ ಸಂಸ್ಕೃತಿನ ಕಾಪಾಡೋದ್ರಲ್ಲಿ ಮತ್ತೆ ನಮ್ಮ ಪುರಾತನ ತತ್ವಗಳಲ್ಲಿರುವಂತಹ ಸತ್ವವನ್ನ ಎಲ್ಲರಿಗೂ ತೋರಿಸೋದ್ರಲ್ಲಿ ತುಂಬಾ ಮುಖ್ಯವಾದಂತ ಒಂದು ಸಾಧನೆ ಈ ರವಿಶಂಕರ ಆಶ್ರಮದಲ್ಲಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಮನಸ್ಸಿಗೆ ತುಂಬಾ ತುಂಬಾ ಖುಷಿ ಮತ್ತೆ ಸಂತೋಷವನ್ನ ಕೊಡ್ತಾ ಇದೆ. ಇದು ಹೀಗೆ ಮುಂದುವರಿಲಿ, ನಾವೆಲ್ಲರೂ ಇದಕ್ಕೆ ಬೆಂಬಲಿಸೋಣ. ನಮ್ಮ ಯಂಗರ್ ಜನರೇಷನ್ ಏನಿದೆ ಅವರಿಗೆ ಈ ನಮ್ಮ ಪುರಾತನ ಸಂಸ್ಕೃತಿಯ ಸುಂದರ ಪರಿಚಯ ಚೆನ್ನಾಗಾಗಲಿ ಅಂತ ನಾನು ಬೇಡ್ಕೊತಾ ಈ ಮಾತಾಡಕ್ ಕೊಟ್ಟಿರೋ ಅವಕಾಶಕ್ಕೆ ಅನಂತ ಧನ್ಯವಾದ.